ಹಲೋ. ಸರ್ ಕೇಳಿಸ್ತಿದೆ ಸರ್. ಓಕೆ. ಓಕೆ, ಕಳೆದ ಕ್ಲಾಸ್ ಅಲ್ಲಿ ನಾವು ಬೇಂದ್ರೆ ಅವರ ಒಂದು ಕವಿತೆಯನ್ನ ಓದಿದ್ವಲ್ಲ. ಓಕೆ, ಇನ್ಯಾರಿದ್ದಾರ? ಬರೀ 67 ಜನ ಅಷ್ಟೇ ಬಂದಿರೋದು. ಸರ್ ಬರ್ತಾರೆ ಸರ್, ಇನ್ನೊಂದೆರಡು ನಿಮಿಷ. ಲಾಸ್ಟ್ ಕ್ಲಾಸ್ ಅಲ್ಲಿ ಬೇಂದ್ರೆ ಅದು ಮುಗಿದಿತ್ತಲ್ಲ ಸಿದ್ದೇಶ್ವರ್? ಹೌದು ಸರ್, ಹೌದು ಸರ್. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಬೇಂದ್ರೆಯವರಿಂದನೇ ಯುಗ ಕವಿ ಅಂತ ಕಟ್ಸ್ಕೊಂಡಿರುವಂತಹ ಶ್ರೇಷ್ಠ ಚಿಂತಕರು, ಲೇಖಕರು, ಕವಿಗಳು, ಕಾದಂಬರಿಕಾರರು ಮತ್ತು ನಾಟಕಕಾರರು ಅಂತ ಕಟ್ಸ್ಕೊಂಡಿರುವಂತಹ ಕನ್ನಡ ನಾಡಿನ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆಯ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತಹ, ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ಪ್ರಶಸ್ತಿಯನ್ನು ತಂದು ಕೊಟ್ಟಂತಹ ಶ್ರೇಷ್ಠ ಕವಿಗಳಾದಂತಹ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರ ಒಂದು ಕವಿತೆಯನ್ನ ಈ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪು ಅಂತ ನಿಮ್ಗೆಲ್ಲರೂ ಸಹ ಗೊತ್ತಿರುವಂತದ್ದು. ಅಂದ್ರೆ ನವೋದಯ ಕಾಲಘಟ್ಟದಲ್ಲಿ ಶ್ರೇಷ್ಠ ಕವಿಗಳಾಗಿ 2ನೇ ರಾಷ್ಟ್ರ ಕವಿ ಅಂತ ಹೆಸರನ್ನು ಪಡ್ಕೊಂಡಿರುವಂತದ್ದು. ಮತ್ತೆ ಕುವೆಂಪು ಅವರನ್ನು ಓದದೇ ಇರುವಂತಹವರು ಯಾರು ಸಹ ಇಲ್ಲ. ಎಲ್ಲಾ ಒಂದು ಕಾಲಘಟ್ಟಕ್ಕೂ, ಅದು 1ನೇ ತರಗತಿಯಿಂದ ನೀವು ಡಿಗ್ರಿ, ಫೈನಲ್ ಇಯರ್, PhD ಮಾಡೋವರೆಗೂ ಸಹ ಆ ಒಂದು ಇದರಲ್ಲಿ ನಾವು ಕುವೆಂಪು ಅವರ ಒಂದು ಸಾಹಿತ್ಯವನ್ನ ಅಥವಾ ಕುವೆಂಪು ಅವರ ಒಂದು ಕಥೆಯನ್ನ, ಕುವೆಂಪು ಅವರ ಒಂದು ಕಾವ್ಯವನ್ನ ನಾವು ಓದುತ್ತಾನೆ ಇದೀವಿ. ಇದಕ್ಕೆಲ್ಲ ಯಾಕೆ ಬಹು ಮುಖ್ಯವಾಗಿ ಕಾರಣ ಆಗುತ್ತಂದ್ರೆ, ನೀವೊಬ್ಬ ಕೃಷಿ ವಿದ್ಯಾರ್ಥಿಗಳಾಗಿರೋದ್ರಿಂದ, ಕೃಷಿ ವಿದ್ಯಾರ್ಥಿಗಳಿಗಾಗಿಯೇ ಇರುವಂತಹ ಒಂದು ಗೀತೆ, ರೈತ ಗೀತೆ. ಕೃಷಿ ಅಂದ ತಕ್ಷಣ ರೈತ ಅಥವಾ ಫಾರ್ಮರ್ಸ್ ನಾವು ರೈತರನ್ನ ಒಂದು ಹಿನ್ನೆಲೆಯಲ್ಲಿ ನೋಡ್ತೀವಿ. ಅಂತ ರೈತ ಗೀತೆಯನ್ನ ಬರೆದಂತಹ ಶ್ರೇಷ್ಠ ಕವಿ ಕುವೆಂಪು ಆಗುತ್ತದೆ. ನೀವೆಲ್ಲ ಅದೊಂದು ನಿಮ್ದು ಒಂದು ಸ್ಲೋಗನ್ ತರ ಆಗಿರೋದು ನಮ್ಗೆಲ್ಲ ಗೊತ್ತಿದೆ. ನಾಡಗೀತೆ ಹೇಗೆ ಕನ್ನಡ ನಾಡಿಗೆ ಶ್ರೇಷ್ಠವಾಗುತ್ತೋ, ಅಥವಾ ರಾಷ್ಟ್ರ ಗೀತೆ ಹೇಗೆ ಭಾರತಕ್ಕೆ ಶ್ರೇಷ್ಠವಾಗುತ್ತೋ, ಅದೇ ರೀತಿಯಲ್ಲಿ ರೈತ ಗೀತೆಯನ್ನು ಸಹ ಕೃಷಿಕರಿಗೆ ಬಹುಮುಖ್ಯವಾದ ಪ್ರಾಧಾನ್ಯತೆಯನ್ನು ಕೊಡುವಂತಹ ಒಂದು ಶ್ರೇಷ್ಠ ಗೀತೆಯಾಗಿ ನಾವು ಕೃಷಿ ವಿದ್ಯಾರ್ಥಿಗಳಂತೆ ಕೃಷಿ ಇಲಾಖೆ ಈ ರೈತ ಗೀತೆಯನ್ನ ಒಂದು ರೀತಿ ನಾಡಗೀತೆಗೆ ಒಂದು ಆ ಲೆವೆಲ್ಗೆ ಒಂದು ಪ್ರಾಧಾನ್ಯತೆಯನ್ನು ಕೊಡುವುದನ್ನು ನೋಡ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕುವೆಂಪು ಅವರು ನಿಮ್ಗೆ ಕೊಟ್ಟಿರುವಂತಹ ಈ ಪಠ್ಯ ಪುಸ್ತಕದಲ್ಲಿ ಇಟ್ಟಿರುವಂತಹ ಒಂದು ಕವಿತೆ ರೈತನ ದೃಷ್ಟಿ ಅನ್ನೋದು. ಇಲ್ಲಿ ಕುವೆಂಪು ಬರೆದಿರುವಂತಹ ಸಾಹಿತ್ಯವನ್ನ, ಯಾಕಂದ್ರೆ ನವೋದಯ ಕಾಲಘಟ್ಟ ಅಂತ ಬಂದ ತಕ್ಷಣ ನಾವು 2000 ವರ್ಷ ಇತಿಹಾಸ ಇರುವಂತ ಕನ್ನಡ ಸಾಹಿತ್ಯ ಚರಿತ್ರೆಗೆ
ಪಂಪನಿಂದ ಹಿಡಿದು ಕುವೆಂಪುನವರೆಗೂ ನಾವು ನಮ್ಮ ಹಳೆಗನ್ನಡದ ಕವಿಗಳ ಸಾಹಿತ್ಯವನ್ನ ಮತ್ತು ಸಂಸ್ಕೃತ ಭೂಷಣವಾದ ಒಂದು ಸಾಹಿತ್ಯವನ್ನೇ ನಾವು ಓದ್ಕೊಂಡ್ ಬಂದಿದ್ವಿ. ಆದ್ರೆ ಈ ನವೋದಯ ಕಾಲಘಟ್ಟಕ್ಕೆ ಬಂದ ನಂತರ ನಾವು ಪಾಶ್ಚಾತ್ಯ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಆ ಪಾಶ್ಚಾತ್ಯ ಮತ್ತು ನಮ್ಮ ಪೌರತ್ಯ ಅಂದ್ರೆ ನಮ್ಮ ಕನ್ನಡ ಭಾರತೀಯ ಸಾಹಿತ್ಯ ಎರಡನ್ನೂ ಮಿಕ್ಸ್ ಮಾಡಿ ಓದ್ಕೊಂಡಿದಂತಹ ಅನೇಕ ಕವಿಗಳಲ್ಲಿ ಕುವೆಂಪು ಸಹ ಒಬ್ರು. ನಮ್ಗೆ ಒಂದು ಸಾಹಿತ್ಯವನ್ನ ಅಥವಾ ಒಂದು ಗೀತೆಯನ್ನ ಒಂದು ಕಾವ್ಯವನ್ನ ಬರಿಬೇಕಂದ್ರೆ ಯಾವ್ದಾದ್ರು ಒಂದು ವಸ್ತು ಮತ್ತೆ ಅದ್ರ ಪಾತ್ರ ಎಲ್ಲ ಇರ್ಬೇಕಾಗತ್ತೆ. ಉದಾಹರಣೆಗೆ ಪಂಪನಿಗೆ ಆದಿಪುರಾಣವನ್ನು ಅಥವಾ ವಿಕ್ರಮಾರ್ಜುನ ವಿಜಯವನ್ನು ಬರಿಬೇಕಾದ ಸಮಯದಲ್ಲಿ ವಿಕ್ರಮಾರ್ಜುನ ವಿಜಯ ಅಂತ ಒಂದು ಶ್ರೇಷ್ಠವಾದ ಕಾವ್ಯವನ್ನು ಬರೆದ ಸಂದರ್ಭದಲ್ಲಿ ಅವನಿಗೆ ಅಲ್ಲಿ ಅರ್ಜುನ ಶ್ರೇಷ್ಠ ಆಗ್ತಾನೆ. ಅಂದ್ರೆ ಅರ್ಜುನನ ಒಂದು ಕ್ಯಾರೆಕ್ಟರ್ ಅಥವಾ ಅವನೊಂದು ಪಾತ್ರ ಆ ಅರ್ಜುನನಿಗೆ ಸಮೀಕರಿಸಿ ಬರುವಂತಹ ಕರ್ಣನನ್ನ ಹೆಚ್ಚಿನದಾಗಿ ಅವ್ರನ್ನ ಹೊಗಳುವಂಥದ್ದು, ಅಥವಾ ರನ್ನ ಬಂದ ತಕ್ಷಣ ಭೀಮನನ್ನ ಒಂದು ಪ್ರಧಾನ ಕೇಂದ್ರವಾಗಿಟ್ಕೊಂಡು ಸಾಹಿತ್ಯ ಬರೆಯುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಕುವೆಂಪುರು ಸಹ ಇವರ ಒಂದು ಕಾವ್ಯಗಳನ್ನ ಬರೆಯುವಂತ ಸಮಯದಲ್ಲಿ ಅವರು ಚಿಕ್ಕ ಚಿಕ್ಕ ವಸ್ತುಗಳು, ನಮ್ಗೆ ಬೇಡವಾದಂತಹ ಒಂದು ರೀತಿ ಅಸಹ್ಯ ಪಡುವಾದಂತಹ ವಸ್ತುಗಳು ಸಹ ಇಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಅದರ ಮೇಲೆ ಒಂದು ಸಾಹಿತ್ಯವನ್ನು ಬರೆಯುವಂತ ನಾವು ನೋಡ್ತೀವಿ. ಉದಾಹರಣೆಗೆ ಗೊಬ್ಬರ, ನೀವು ಕುವೆಂಪುರವರ ಒಂದು ಗೊಬ್ಬರ ಒಂದು ಕವಿತೆಯನ್ನು ನೀವು ಓದಿದ್ರೆ ಈ ಗೊಬ್ಬರ ಅಂದ ತಕ್ಷಣ ನಮ್ಗೆ ಒಂದ್ ರೀತಿ ಹೇಸಿಗೆ ಆಗುತ್ತೆ. ಅದರ ಸ್ಮೆಲ್ ನೋಡಿದ ತಕ್ಷಣ, ಅದನ್ನ ನೋಡಿದ ತಕ್ಷಣ ನಮ್ಗೆಲ್ಲ ಹೇಸಿಗೆ ಆಗುತ್ತೆ. ಆದ್ರೆ ಆ ಗೊಬ್ಬರ ಎಷ್ಟರ ಮಟ್ಟಿಗೆ ಈ ಬಡ ಜನರ, ಈ ರೈತರ ಒಂದು ಪವಿತ್ರವಾದ ಒಂದು ಪದಾರ್ಥವಾಗಿ ಇಡೀ ಹೊಲವನ್ನ ಅಥವಾ ಇಡೀ ಭೂಮಿಯನ್ನ ತೋಟಗಾರಿಕೆ ಮಾಡೋದ್ರ ಸಮಯ ಅದನ್ನ ಗೊಬ್ಬರವನ್ನು ಚೆಲ್ಲಿ ಫಸಲು ಮಾಡ್ತಾರಲ್ಲ, ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಬೇರೆ ಏನಿಲ್ಲ ಅಂತ. ಅಂದ್ರೆ ರಾಮಾಯಣ ಮಹಾಭಾರತದಲ್ಲಿ ಬರುವಂತ ಪಾತ್ರಗಳಿಗಿಂತ ಇಲ್ಲಿ ಕುವೆಂಪು ಅವರಿಗೆ ಗೊಬ್ಬರ ಅನ್ನೋ ಪಾತ್ರ ಬಹುಮುಖ್ಯವಾಗಿ ಮಹತ್ವವನ್ನು ಪಡೆಯುವಂಥದ್ದು. ಆ ರೀತಿಯಲ್ಲಿ ಇಲ್ಲಿ ರೈತನ ದೃಷ್ಟಿ, ಇಲ್ಲಿ ರೈತ ಅನ್ನೋದು ನಮ್ಮ ದೇಶದ ಬೆನ್ನೆಲುಬಾಗಿರುವಂಥದ್ದು. ಬೆನ್ನೆಲುಬು ಆಗಿ ನಂತರ ಅವನು ಮಾಡುವಂತಹ ಕಾಯಕ ಏನು, ಅವನು ಉತ್ತು ಬಿತ್ತು ಬೆಳೆಯದಿದ್ದರೆ ನಮ್ಮ ಜೀವನವೇ ಒಂದ್ ರೀತಿ ದುಸ್ತರ ಆಗಿರುವಂಥದ್ದು. ಅಂದ್ರೆ ರೈತ ಅಂತ ಒಬ್ಬ ವ್ಯಕ್ತಿ ಇಲ್ಲದೆ ಇದ್ದಿದ್ರೆ ನಾವು ತಿನ್ನೋಕೆ ಅನ್ನನೂ ಸಹ ಸಿಗ್ತಾ ಇರ್ಲಿಲ್ಲ. ಅಂತ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ರೈತ ತನ್ನ ದೃಷ್ಟಿ ಏನು, ತನ್ನ ಒಂದು ಕಾಯಕವೇನು, ತನ್ನ ಒಂದು ಪಾತ್ರವೇನು ಅಂತ ಅವನೇ ಹೇಳ್ಕೊಳ್ತಾ ಇಲ್ಲಿ ನಮ್ಮ ಮುಂದೆ ನನ್ನ ಕಾಯಕ ಏನು, ಇಷ್ಟು ಇದ್ ಮಾಡ್ತೀನಿ, ಅದು ಬಿಟ್ಟು ನನಗೆ ಈ ಸಾಮ್ರಾಜ್ಯ, ಈ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಅವರಿಗೆ ನಂಬಿಕೆ ಇಲ್ದೇನೆ ಇಲ್ಲಿ ತನ್ನ ಪಾಡಿಗೆ ತಾನು ತನ್ನ ಕಾಯಕವನ್ನು ಮಾಡಿಕೊಂಡು ಹೇಳುವಂಥದ್ದು. ಅದನ್ನ ಆ ದೃಷ್ಟಿಕೋನದಿಂದ ಇಲ್ಲಿ ಸಾಹಿತ್ಯವನ್ನ ಅಥವಾ ಈ ಕವಿತೆಯನ್ನ ಬರೆದಿರುವಂಥದ್ದು. ಸತತವಾದ ಶ್ರಮ ಮತ್ತು ಶ್ರದ್ಧೆಯಿಂದ ಅವನು ಬೆಳೆಯುವ ಬೆಳೆಗಳಿಂದ ದೇಶ ಸಮೃದ್ಧವಾಗಿರುತ್ತದೆ. ಆದರೆ ಅಂತ ನೇಗಿಲ ಯೋಗಿ ರೈತನನ್ನು ಈ ವ್ಯವಸ್ಥೆ ಹೇಗೆ ನಡೆಸ್ಕೊಳ್ತಿದೆ? ನಿಮ್ಗೆಲ್ಲ ಗೊತ್ತಿದೆ, ಈಗೆಲ್ಲ ಪ್ಯಾಕೇಜ್ ಹಾಕಿ ಕೊಟ್ಬಿಟ್ರು, ಕೊರೋನಾ ಪ್ಯಾಕೇಜ್ ಅಂತ. ರೈತರಿಗೆ 2,000 ಆ 2,000 ಇಟ್ಕೊಂಡು ಅವ್ನು ಏನ್ ಕೆಲಸ ಮಾಡಕ್ಕಾಗತ್ತೆ? ಅವ್ನು ಏನ್ ಹೊಟ್ಟೆ ತುಂಬುತ್ತಾ? ಅವ್ನು ಒಂದು ಕುಟುಂಬವನ್ನ ಅವ್ನು ನಡ್ಸಕ 2,000 ಖರ್ಚು ಸಾಕಾಗತ್ತಾ? ಅಂದ್ರೆ ರೈತರ ಹತ್ರ ದುಡ್ಸ್ಕೊಂಡು ತಿಂತಾರೆ, ಆದ್ರೆ ರೈತರಿಗೆ ಯಾವುದೇ ಒಂದು ಸವಲತ್ತನ್ನ ಮಾಡೋದಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ 100 ರೂಪಾಯಿ ಒಂದು ವ್ಯಕ್ತಿ ಮೇಲೆ ಖರ್ಚಿಗಂತ ಕೊಟ್ರೆ ಸರ್ಕಾರ, ಅದ ಆ ವ್ಯಕ್ತಿಗೆ ಬರೋಷ್ಲಿ 1 ರೂಪಾಯಿ ಆಗಿರುತ್ತೆ. ಇನ್ನು 99 ರೂಪಾಯಿ ಎಲ್ಲ ಅಲ್ಲಿಂದ ಇಲ್ಲಿಗೆ ಬರೋಷ್ಲಿ ಅಧಿಕಾರಿಗಳು ಮಂತ್ರಿಗಳೆಲ್ಲ ತಂದಿರ್ತಾರೆ. ಅಂದ್ರೆ ನೇರವಾಗಿ ಅವನಿಗೆ ಏನ್ ಬೇಕೋ ಅದನ್ನು ಕೊಟ್ಟಿದ್ರೆ ಅವನಲ್ಲಿ ಬೇರೆಯವ್ರ ಹತ್ರ ಕೇಳಕ್ಕೆ ಅವನು ಇರ್ತಾ ಇರ್ಲಿಲ್ಲ, ಅಂದ್ರೆ ಕೇಳ್ತಾನೆ ಇರ್ಲಿಲ್ಲ. ಈ ರೀತಿ ಈ ಸಮಾಜ, ಈ ಪ್ರಜಾಪ್ರಭುತ್ವ ಹೇಗೆ ರೈತರನ್ನ ಒಂದ್ ರೀತಿ ತುಚ್ಛವಾಗಿ ನೋಡ್ತಿದೆಯಲ್ಲ, ಅದನ್ನ ವಿರುದ್ಧವನ್ನು ಕಟ್ಕೊಂಡು ಇಲ್ಲಿ ರೈತ ನನ್ನ ಪಾಡು, ನನ್ನ ಕಾಯಕ, ನನ್ನ ಕೆಲಸ ಇಷ್ಟೇ ಇರ್ಬೇಕು, ನಾನು ಇದು ಬಿಟ್ಟು ನನಗೆ ಆಸೆ ಆಮಿಷಗಳನ್ನ ನನಗೆ ಏನು ಬೇಡ ಅಂತ ಹೇಳ್ತಾನೆ. ಇಲ್ಲಿ ಒಂದ್ ರೀತಿ ತನ್ನ ಒಂದು ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗುವಂಥದ್ದು. ನಮ್ಮದೇ ನೆಲದ ರಾಜರಿರಬಹುದು, ಮೊಘಲರು ಮತ್ತು ಬ್ರಿಟಿಷರಿಂದ ಸಾಮ್ರಾಜ್ಯಶಾಹಿಗಳಿರ್ಬಹುದು, ಈ ಎಲ್ಲರೂ ರೈತನ ನೆತ್ತರನ್ನು ಹೀರುವ ಜಿಗಣೆಗಳಾಗಿದ್ದಾರೆ. ಅದು ಪ್ರಸ್ತುತ, ಅದು ಎಲ್ಲಾ ಕಾಲಕ್ಕೂ, ಸರ್ವಕಾಲಕ್ಕೂ ಸಹ ಪ್ರಸ್ತುತ. ಅದು ರಾಜ ಮಹಾರಾಜರ ಕಾಲದಿಂದಲೂ ಎಲ್ಲರೂ ಬದಲಾವಣೆ ಆಗಿದೆ. ಎಲ್ಲ ವಂಶಗಳು ಬೇರೆ ಬೇರೆ ವಂಶಗಳು ಬಂದಿದ್ವು ರಾಜ ಒಂದು ಆಳ್ವಿಕೆಯಲ್ಲಿ. ಆದ್ರೆ ರೈತ ಮಾತ್ರ ತನ್ನ ವೃತ್ತಿಯನ್ನ, ತನ್ನ ಒಂದು ವಂಶವನ್ನ ಬಿಟ್ಟು ಬೇರೆ ವೃತ್ತಿಯನ್ನ ಮಾಡಕ್ಕೆ ಹೋಗಿಲ್ಲ ಅಂತ. ಇವೆಲ್ಲವನ್ನು ಇಟ್ಕೊಂಡು 1936 ಕುವೆಂಪು ಅವರು 36 ಅಂದ ತಕ್ಷಣ ಅವ್ರಿಗೆ ಕೇವಲ 32 ವರ್ಷದ ಒಂದು ಏಜ್ ನಲ್ಲಿ ಈ ರೈತನ ದೃಷ್ಟಿ ಅಂತ ಒಂದು ಕವಿತೆಯನ್ನ ಬರೆದಿರುತ್ತದೆ. ಅದು 21ನೇ ಶತಮಾನಕ್ಕೂ, ಪ್ರಸ್ತುತ ಈ ಒಂದು ಶತಮಾನಕ್ಕೂ ಸಹ ಅದು
ಪ್ರಸ್ತುತವಾಗಿದೆ. ಈಗಿನ ಕಾಲದ ರೈತರನ್ನ ಹೇಗೆ ನೋಡ್ತಿದ್ದಾರೆ, ನಾವು ಹೇಗೆ ಅವ್ರಿಗೆ ಸಹಾಯವನ್ನ ಮಾಡ್ಬೇಕು, ಬೆನ್ನೆಲುಬಾಗಿಡ್ಬೇಕು. ಇಡೀ ದೇಶದ ಬೆನ್ನೆಲುಬಾಗಿರುವಂತ ರೈತನನ್ನೇ ಇಲ್ಲಿ ನಾವು ಅವರನ್ನ ತುಳಿತಕ್ಕೊಳಪಡಿಸ್ತಾ ಇರೋದು ಇಷ್ಟರ ಮಟ್ಟಿಗೆ ಸರಿ. ನಿಮ್ಗೆಲ್ಲ ಒಂದು ಸೂಕ್ತವಾದ ಉದಾಹರಣೆ ಇದೆ. ಈಗಲೂ ಅಷ್ಟೇ ಸುಮಾರು 200 ದಿನಗಳಿಂದ ದೆಹಲಿಯ ಗಡಿಯಲ್ಲಿ ರೈತರು ತಮ್ಮ ಒಂದು ಅಕ್ಕಿಗಾಗಿ ಹೋರಾಟ ಮಾಡ್ತಿದ್ರು. ಯಾರು ಸಹ ಅವರನ್ನ ಸರಿಯಾಗಿ ನೋಡದೇ ಇರುವಂತ ಒಂದು ಹಿನ್ನೆಲೆ, ಆ ಒಂದು ಘಟನೆನೇ ಇಲ್ಲಿ ಚಿತ್ರಣ ಇಟ್ಕೊಂಡು ನಾವು ನೋಡ್ಬೋದು. ಇದಿಷ್ಟು ಒಂದು ಈ ಕವಿತೆಯ ಆಶಯ, ರೈತನ ದೃಷ್ಟಿ. ಆ ಕವಿತೆಯನ್ನ ಬೇಕಾದ್ರೆ ನಾನು ಶೇರ್ ಸ್ಕ್ರೀನ್ ಮಾಡ್ತೀನಿ. ಓಕೆ, ಹಂಗೆ ನೋಡ್ಕೊಳ್ಳಿ. ರೈತರ ದೃಷ್ಟಿ ಬರೆದಿರಂತರು ಕುವೆಂಪು. ಪದ್ಯ ಈ ರೀತಿ: ಕರಿಯರದೋ ಬಿಳಿಯರದೋ ಯಾರದಾದರೇನು, ಸಾಮ್ರಾಜ್ಯವಾವಗಂ ಸುಲಿಗೆ ರೈತರಿಗೆ. ವಿಜಯನಗರವೋ ಮೊಘಲರಾಳ್ವಿಕೆಯೋ ಇಂಗ್ಲಿಷರೋ, ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ, ನಮ್ಮವರೇ ಅದ ಹಾಕಿ ತಿವಿದರದು ಹೂವೇ. ಸೋಮಾರಿಗಳಿಗೆ ಸುಖಿಗಳಿಗೆ ರಸಿಕರಿಗಲ್ತೆ, ಸಾಮ್ರಾಜ್ಯವೆಂಬುದದು ಕಾಮಧೇನು. ನೃಪ ಎಂಬ ಹೆಸರೊಡನೆ ಮುಡಿಯೊಂದಾನಂತೊಡನೆ, ಕಲ್ಲರೊಡೆಯನು ಕೃಪೆಯ ಮೂರ್ತಿಯೇನು. ತಿಂಡುಂಡು ಮೆರವವರ ಮೆರವಣಿಗೆಗಾನು, ಬಾಯ್ದೆರೆದು ನೋಳ್ಪ ಬೆಪ್ಪಾಗಬೇಕೇನು. ಹರಕೆ ಯಾರದೋ ಹಬ್ಬವಾರಿಗೋ ಅದಾವಗಂ, ಸಾಮ್ರಾಜ್ಯ ಕಾಳಿಗನಲ್ತೆ ಕುರಿ ಕೊಲೆಗೆ. ಕುಯ್ಗುರಿ ಏನೆಂತೆ ಸಾವು ಬದುಕಿನ ನಡುವೆ, ಕರುಣೆ ಗರಗಸದಿಂದೆ ಸೀಳುವರು ಬೆಲೆಗೆ. ಸಾಕೆನೆಗೆ ಸಾಕಯ್ಯ ಸಾಮ್ರಾಜ್ಯ ಪೂಜೆ, ಸಿಡಿಮದ್ದಿ ನಕ್ಷತೆಗೆ ಗುಂಡು ಚೆರೆಲಾಜೆ. ನೇಗಿಲಿನ ಮೇಲಾಣೆ ಬಸವಗಳ ಮೇಲಾಣೆ, ನೆತ್ತರಿಲ್ಲದೆ ಸುಕ್ಕಿ ಸೊರಗಿದೆನ್ನಾನೆ. ಸಾಮ್ರಾಜ್ಯ ಶೂರ್ಪನಖಿ ಮೋಹಿನಿಯ ರೂಪಕ್ಕೆ, ಮರುಳಾಗನೆಂದಿಗೂ ಸೀತೆ ಮೇಲಾಣೆ. ಬಡತನದ ಗೊಬ್ಬರವನ್ನು ದಿನಂ ಹೀರಿ, ಹಿಡಿಸದೋ ಸಾಮ್ರಾಜ್ಯ ಸಿರಿಯ ಕಸ್ತೂರಿ. ಇವಿಷ್ಟು ಕುವೆಂಪು ಅವರು ಬರೆದಿರುವಂತಹ ಒಂದು ಕವಿತೆ. ಈ ಕವಿತೆಯ ಹಿನ್ನೆಲೆಯನ್ನ ಇಟ್ಕೊಳ್ತಾ ನಾವು ನಮ್ಮ ಒಂದು ಚರ್ಚೆನ ಮಾಡ್ತಾ ಹೋದ್ರೆ, ನಾವು ಇದನ್ನ ಚರ್ಚೆ ಮಾಡ್ತಾ ಹೋದ್ರೆ, ಪ್ರಸ್ತುತ ಭಾರತೀಯ ಸಮಾಜದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೈತರನ್ನ ಹೇಗೆ ಒಂದು ರೀತಿಯಲ್ಲಿ ನೋಡ್ತಾರೆ, ಆ ರೈತರನ್ನ ನೋಡುವಂತ ದೃಷ್ಟಿಕೋನ ಹೇಗೆ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ನೋಡಿ, ಕರಿಯರದೋ ಬಿಳಿಯರದೋ ಯಾರದಾದರೆ ಏನು, ಸಾಮ್ರಾಜ್ಯವಾಗಂ ಸುಲಿಗೆ ರೈತರಿಗೆ. ಇಲ್ಲಿ ಕರಿಯರು ಮತ್ತು ಬಿಳಿಯರು ಅಂದ ತಕ್ಷಣ ನಮ್ಗೆ ಒಂದು ಹಿನ್ನೆಲೆ ಬರುತ್ತೆ. ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ನಮ್ಗೆ ಯಾಕೆ ಇದನ್ನ ಬಹುಮುಖ್ಯವಾಗಿ ನಾನು ಹೇಳ್ತಾ ಇದ್ದಂದ್ರೆ, 1936 ಒಂದು ಕಾಲಘಟ್ಟ ಅಂದ ತಕ್ಷಣ ಮಹಾತ್ಮ ಗಾಂಧಿ ಅದೇ ಕಾಲಘಟ್ಟದಲ್ಲಿ, ಅದೇ ಒಂದು ದಶಕದಲ್ಲಿ, 24ರ ಒಂದು ದಶಕದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ವರ್ಣೀಯರ ಮೇಲೆ ಅಥವಾ ಯಾರು ಬಿಳಿ ವರ್ಣೀಯರು ಹೇಗೆ ಅಲ್ಲಿ ಅಂದ್ರೆ ಒಂದ್ ರೀತಿ ಹೋರಾಟ ಮಾಡ್ತಿದ್ರು, ಚಳುವಳಿ ನಡೀತಿದ್ರು, ಅದನ್ನ ಇಲ್ಲಿ ಹಿನ್ನೆಲೆ ಇಟ್ಕೊಂಡು ಇಲ್ಲಿ ಕುವೆಂಪುರು ಹೇಳ್ತಾ ಹೋಗುವಂಥದ್ದು. ಅಂದ್ರೆ ಕರಿಯರದೋ ಬಿಳಿಯರದೋ ಯಾರದಾದರೆ ಏನು, ಸಾಮ್ರಾಜ್ಯವಾವಗಂ ಸುಲಿಗೆ ರೈತರಿಗೆ. ಸಾಮ್ರಾಜ್ಯವಾವಗಂ ಅಂದ್ರೆ ಸಾಮ್ರಾಜ್ಯವು ಸದಾ ಯಾವಾಗಲೂ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಯಾವಾಗಲೂ ಶ್ರೀಮಂತರನ್ನ ಸುಲಿಗೆ ಮಾಡ್ತಿಲ್ಲ, ಸುಲಿಗೆ ಮಾಡ್ತಿರೋದು
ರೈತರ ಹತ್ರ ಅಂತ ನೋಡಿದ್ರು. ಅದಕ್ಕೆ ಉತ್ತಮ ಉದಾಹರಣೆ ಈಗಿನ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರ. ಎಷ್ಟೋ ಸಾವಿರ ಕೋಟಿಗಳಷ್ಟು ಸಾಲ ಮಾಡಿ ವಿದೇಶಗಳಲ್ಲಿ ಇದ್ರು ಅವ್ರ ಸಾಲಗಳನ್ನ ಮನ್ನಾ ಮಾಡ್ತಿದ್ದಾರೆ. ಆದ್ರೆ ರೈತರ ಮಾಡಿದಂತ ಸಾಲವನ್ನ ಮನ್ನಾ ಮಾಡಕ್ಕೆ ಅವ್ರಿಗೆ ಆಗ್ತಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಮೂಟೆ DAP ಹಿಂದಿನ ಒಂದು ಇದರಲ್ಲಿ 1200 ರೂಪಾಯಿ ಇದ್ದದನ್ನ ಈಗ 1800 ರೂಪಾಯಿ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ 1200 ರೂಪಾಯಿಗೆ ಮಾಡ್ತಾರೆ. 250 ರೂಪಾಯಿ ಇದ್ದು DAP ಮೂಟೆ ಈಗ 1200 ರೂಪಾಯಿ ಆಗಿರುತ್ತೆ ನೋಡುದು. ಇದೆಲ್ಲ ಸಹ ನೋಡ್ತಾ ಇದ್ರೆ ರೈತರನ್ನೇ ಕಿತ್ಕೊಂಡು ತಿಂತಾರೋ ಒಂದು ಸುಲಿಗೆಯನ್ನ ಮಾಡ್ತಾ ಇರೋದು. ಅದು ಕರಿಯರು ಮಾಡ್ತಿದ್ದಾರೆ ಮತ್ತೆ ಬಿಳಿಯರು ಮಾಡ್ತಿದ್ದಾರೆ. ಇಲ್ಲಿ ಕರಿಯರು ಬಿಳಿ ಅಂದ್ರೆ ದಕ್ಷಿಣ ಆಫ್ರಿಕಾ ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಪ್ರಜಾಪ್ರಭುತ್ವ ಸರ್ಕಾರ, ಅದರಲ್ಲಿ ಉತ್ತರ ಭಾರತದ ಜನರು ಮತ್ತು ದಕ್ಷಿಣ ಭಾರತದ ಜನರು. ಯಾಕಂದ್ರೆ ದಕ್ಷಿಣ ಭಾರತ ಸ್ವಲ್ಪ ಕಪ್ಪಾಗಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಯಾಕಂದ್ರೆ ಕಪ್ಪು ಮಣ್ಣಿಂದ ಕೂಡಿರುತ್ತದೆ ಈ ದ್ರಾವಿಡ ನಾಡು ಅಂತ ಸಹ ಕರೆಯುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಯಾವ ಸಾಮ್ರಾಜ್ಯ ಬಂದ್ರೂ ಯಾವಾಗ್ಲೂ ಸುಲಿಗೆ ಮಾಡೋದು ರೈತರ ಹತ್ರ ಅಷ್ಟೇ ಅಂತ ಇಲ್ಲಿ ರೈತ ತನ್ನ ದೃಷ್ಟಿಕೋನದಲ್ಲಿ ನನ್ನನ್ನ ಹೇಗೆ ನೋಡ್ಕೊಳ್ತಾರೆ ಈ ಸಮಾಜ ಅಂತ ಅವನ್ನ ಹೇಳ್ತಾರಂಥದ್ದು. ವಿಜಯನಗರವೋ ಮೊಘಲರ ಆಳ್ವಿಕೆಯು ಇಂಗ್ಲಿಷರು ಎಲ್ಲರೂ ಜಿಗಿಣೆಗಳೇ ನನ್ನ ನೆತ್ತರಿಗೆ. ಬರೀ ವಿಜಯನಗರ ಸಾಮ್ರಾಜ್ಯ ನಾವು ನೋಡ್ತ ತಕ್ಷಣ ಏನು 2000 ವರ್ಷ ಇತಿಹಾಸ ಇರುವಂತಹ ಒಂದು ಸಾರಿ 15ನೇ ಶತಮಾನದಲ್ಲಿ 200 ವರ್ಷಗಳ ಒಂದು ಸುವರ್ಣ ಯುಗ ಅಂತ ಕರೀತಾ ಇದ್ದಂತ ಒಂದು ಸಾಮ್ರಾಜ್ಯ. ಆದ್ರೆ ಅಂತ ಸಾಮ್ರಾಜ್ಯದಲ್ಲೂ ಸಹ ರೈತರನ್ನ ಮತ್ತೆ ಮೊಘಲರ ಆಳ್ವಿಕೆ, ಮೊಘಲರ ಒಂದು ಕಾಲಘಟ್ಟ ಇಡೀ ಭಾರತವನ್ನು ಆಳ್ದಂತ ಒಂದು ಸಾಮ್ರಾಜ್ಯ ಮೊಘಲರ ಆಳ್ವಿಕೆ, ಮತ್ತೆ ಇಂಗ್ಲಿಷರು 16ನೇ ಶತಮಾನದಲ್ಲಿ ಬಂದಂತ ಇಂಗ್ಲಿಷರು, ಇವರೆಲ್ಲಾ ಬಂದ್ರು ಸಹ ಅವ್ರ್ಯಾರು ಸಹ ರೈತರ ಪರವಾಗಿಲ್ಲ. ಅವರೆಲ್ಲ ರೈತರ ನೆತ್ತರನ್ನ ಅಥವಾ ರೈತರ ರಕ್ತವನ್ನ ಹೀರುವಂತಹ ಜಿಗಣೆಗಳಾಗಿ ತಮ್ಮ ಒಂದು ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾ ಬಂದ್ರು. ಅಂದ್ರೆ ರೈತರನ್ನ ಬೆವರು ಹರಿಸಿ ಮತ್ತೆ ರೈತರ ರಕ್ತವನ್ನ ಹೀರಿ ತಮ್ಮ ಒಂದು ಸಾಮ್ರಾಜ್ಯದ ಒಂದು ಸಂಪಾದನೆಗೆ ಅವರು ಇಡೀ ರಾಜ್ಯಗಳನ್ನ ಅವರು ವಿಸ್ತಾರ ಮಾಡ್ತಾ ಹೋದ್ರು ಅಂತ ಹೇಳುವಂಥದ್ದು. ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ, ನಮ್ಮವರೇ ಅದ ಹಾಕಿ ತಿವಿದರು ಹೂವೇ. ಅಂದ್ರೆ ಒಂದು ಕತ್ತಿಯನ್ನ ತಗೊಂಡ್ಬಿಟ್ಬಿಟ್ಟು ಬೇರೆ ಪರದೇಶವನ್ನ ಪರರಾಜನ ಬಂದು ಚುಚ್ಚಿದ್ರೆ ಮಾತ್ರ ನಮ್ಗೆ ನೋವಾಗುತ್ತೆ. ಆದ್ರೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಹತ್ತಿರದವರೇ ಅಥವಾ ನಮ್ಮ ಅಕ್ಕಪಕ್ಕದವರೇ ಅಥವಾ ನಮ್ಮ ಸಂಬಂಧಿಕರೇ ನಮ್ಮನ್ನ ಚುಚ್ಚಿ ಸಾಯಿಸಿದ್ರೆ ಅದು ನಮ್ಗೆ ನೋವಾಗಲ್ಲ. ಅದ್ರ ಜೊತೆ ಹೂವೇ. ಅಂದ್ರೆ ಇಲ್ಲಿ ಹೇಳ್ತದ್ದು ಪರದೇಶರ ಮಂದ್ರಿಂದ ನಮ್ಮ ದೇಶವನ್ನ ಹಾಳು ಮಾಡ್ಬಿಟ್ರು ಅಂತ ಹೇಳ್ತಾ ಇದೀವಿ. ಆದ್ರೆ ನಮ್ಮ ದೇಶದೊಳಗಿರುವಂತಹ ನಮ್ಮ ಸಂಬಂಧಿಕರೇ ಅಥವಾ ನಮ್ಮ ಅಕ್ಕಪಕ್ಕದವರೇ ನಮ್ಮನ್ನ ಒಂದ್ ರೀತಿ ಕಾಲು ಎಳಿತಾರಲ್ಲ, ಆ ರೀತಿ ಎಳಿದಾಗ ನಮ್ಗದು ತುಂಬಾ ಇದಾಗಲ್ಲ. ಆದ್ರೆ ಬೇರೆ ದೇಶದವ್ರ ಅಥವಾ ಬೇರೆ ಧರ್ಮದವರು ಬಂದ್ಬಿಟ್ಟು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಅದು ಮಾತ್ರ ನಮ್ಗೆ ಹೋರಾಟ ಚಳುವಳಿ ಎಲ್ಲ ಮಾಡ್ತೀವಿ. ನಮ್ಗೆಲ್ಲ ಗೊತ್ತಿರೋದು ಒಂದು ರಾಷ್ಟ್ರದ್ರೋಹ ಅಥವಾ ದೇಶದ್ರೋಹ ಅನ್ನೋದು ಪರಿಕಲ್ಪನೆ ಬಂದಿರೋದು. ಅದೇ ರೀತಿಯಲ್ಲಿ ನಮ್ಮ ಒಂದು ಸಮಾಜದ ಹಿಂದೂ ಧರ್ಮದ ಸಮಾಜದಲ್ಲಿ ಹುಟ್ಟುವಂತಹ ಹೆಣ್ಮಕ್ಳನ್ನ ಅದೇ ಹಿಂದೂಗಳು ಹೇಗೆ ಅತ್ಯಾಚಾರ ಮಾಡಿ ಒಂದು ಇದ್ ಮಾಡಿದ್ರೆ ಅವ್ರಿಗೆ ಏನು ಮಾಡದಿರುವಂತದನ್ನ ನೋಡ್ತೀವಿ. ಹೀಗೆ ನೋಡ್ತಾ ಹೋದ್ರೆ ನಮ್ಗೆ ಅನೇಕ ಹಿನ್ನೆಲೆಯಲ್ಲಿ ಅಂದ್ರೆ ಬೇರೆಯವರು ಮಾತ್ರ ನಮ್ಮನ್ನ ಚುಚ್ಚಿದ್ರೆ ಮಾತ್ರ ನೋವಾಗುತ್ತೆ, ನಮ್ಮವರ ಚುಚ್ಚಿದ್ರೆ ಅದು ನೋವಾಗಲ್ವಾ ಅಂತ ಇಲ್ಲಿ ಮಾತನಾಡುವಂಥದ್ದು. ಸೋಮಾರಿಗಳಿಗೆ ಸುಖಿಗಳಿಗೆ ರಸಿಕರಿಗಲ್ತೆ ಸಾಮ್ರಾಜ್ಯವೆಂಬುದು ಕಾಮಧೇನು. ಸೋಮಾರಿಗಳಿಗೆ ಸುಖಿಗಳಿಗೆ ಮತ್ತು ರಸಿಕರಿಗಲ್ತೆ ಸಾಮ್ರಾಜ್ಯವೆಂಬುದು ಕಾಮಧೇನು. ಇಲ್ಲಿ ಸೋಮಾರಿಗಳ್ಯಾರು? ಶ್ರೀಮಂತರು. ಸುಖಿಗಳ್ಯಾರು? ಅವರು ಶ್ರೀಮಂತರು. ಮೋಜು ಮಸ್ತಿ ಮಾಡುವಂತವ್ರಿಗಷ್ಟೇ ಈ ಸಾಮ್ರಾಜ್ಯ ಅನ್ನೋದು ಒಂದು ರೀತಿ ಪ್ರಜಾಪ್ರಭುತ್ವ ಒಂದು ಹಿನ್ನೆಲೆ ನೋಡಿದ್ರೆ ಅದು ಕಾಮಧೇನು. ಎಲ್ಲವನ್ನು ಕೇಳೋಕ್ಕೂ ಮುಂಚೆನೆ ಕೊಡುವಂತ ಒಂದು ಕಾಮಧೇನು ಆಗಿರುತ್ತದೆ. ಅಂದ್ರೆ ಸೋಮಾರಿಗಳಿಗೆ ಸುಖಿಗಳಿಗೆ ಮತ್ತು ಮೋಜು ಮಸ್ತಿ ಮಾಡುವಂತ ರಸಿಕರಿಗಲ್ತೆ ಈ ಸಾಮ್ರಾಜ್ಯವೆಂಬುದು ಅದು ಕಾಮಧೇನು ಆಗಿದೆ. ನಮ್ಮ ದೇಶದ ಅತ್ಯಂತ ತುಳಿತಕ್ಕೆ ಒಳಪಟ್ಟ ತಳ ಸಮುದಾಯದ ರೈತರಿಗೆ ಈ ಸಾಮ್ರಾಜ್ಯ ಎಂಬುದು ಕಾಮಧೇನಾಗಿಲ್ಲ. ನಮ್ಮ ಹತ್ರನೇ ಸುಲಿಗೆ ಮಾಡ್ತಿದ್ದಾರೆ ಈ ಒಂದು 3 ಪಂಗಡದವರು: ಸೋಮಾರಿಗಳು, ಸುಖಿಗಳು ಮತ್ತು ರಸಿಕರು. ನೃಪ ಎಂಬ ಹೆಸರೊಡನೆ ಮುಡಿಯೊಂದ ನಂತೊಡನೆ. ಇಲ್ಲಿ ನೃಪ ಎಂಬ ಹೆಸರೊಡನೆ ಮುಡಿಯೊಂತಾದೊಡನೆಯಲ್ಲಿ ನಮ್ಗೆ
ಕಿರೀಟವೊಂದನ್ನ ಪಡೆದ ಮಾತ್ರಕ್ಕೆ, ಇಲ್ಲಿ ನೃಪ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ನೃಪರಾಜ ಅಂತ ನಮ್ಗೆಲ್ಲ ಒಂದು ಹೆಸರು, ರಾಜನ ಹೆಸರು ಕೇಳಿದ್ರ. ಅಂದ್ರೆ ಮುಡಿಯೊಂತಾಂದೊಂಡನೆ ಅಂದ್ರಲ್ಲಿ ಕಿರೀಟವೊಂದನ್ನ ಪಡೆದ ಮಾತ್ರಕ್ಕೆ, ಅಂದ್ರೆ ನಾನೊಬ್ಬ ಮಂತ್ರಿ, ಪ್ರಧಾನ ಮಂತ್ರಿ ಅಥವಾ ಮುಖ್ಯಮಂತ್ರಿ ಅಂತ ಒಂದು ಹೆಸರನ್ನ ಒಂದು ಪಡೆದ ತಕ್ಷಣ ಆ ಮುಡಿ ಅಂದ್ರೆ ಇಲ್ಲಿ ಕಿರೀಟವನ್ನು ಅರ್ಥವನ್ನು ಕೊಡುವುದು. ಆ ಕಿರೀಟವನ್ನ ಪಡೆದ ಮಾತ್ರಕ್ಕೆ ನಾನು ಕಲ್ಲರೊಡೆಯೊಡನು ಕೃಪೆಯ ಮೂರ್ತಿಯನ್ನು, ಕಲ್ಲರನ್ನ ಸದೆಬಡ್ದು ನಿಮ್ಗೆ ಒಂದು ರೀತಿಯನ್ನು ಸಹಾಯ ಮಾಡ್ತೀನಿ ಅಂತ ಅವರು, ಅದು ನಮ್ ನಂಬಕ್ಕೆ ಹೋಗ್ಬಾರ್ದು. ಅಂದ್ರೆ ಕಿರೀಟ ಅಂತ ಒಂದು ಧರಿಸ್ಕೊಂಡಿರಂತ ಒಬ್ಬ ಯಾವುದೇ ಮಂತ್ರಿ ಕಲ್ಲರಿಗಿಂತ ಇನ್ನೂ ಹೆಚ್ಚಿನಾಗಿ ತಮ್ಮ ಆಸ್ತಿ ಮತ್ತು ಒಂದು ಬೇರೆ ಇರಲ್ನ ಕಬಳಿಸ್ಕೊಳ್ಳುವಂಥದ್ದು. ಇವು ಬಹು ಮುಖ್ಯವಾಗುವಂಥದ್ದು ನಮ್ಮ ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ. ಅಂದ್ರೆ ಇಲ್ಲಿ ನೃಪ ಎಂಬ ಹೆಸರೊಡನೆ ಮುಡಿಯೊಂದನಂತೊಡನೆ ಕಿರೀಟವೊಂದನ್ನು ಪಡೆದ ಮಾತ್ರಕ್ಕೆ ನಾನು ಕಲ್ಲರೊಡೆಯನ್ನು ಕೃಪೆಯ ಮೂರ್ತಿಯನ್ನು, ಕಲ್ಲರ ಜೊತೆ ನಾನು ಸಹ ಸೇರ್ಕೊಂಡ್ರೆ ಅದು ನಾನು ಕಲ್ಲನೆ ಆಗ್ತೀನಿ ಹೊರತು ನಾನು ಒಂದು ರೀತಿ ದೇವರ ಮೂರ್ತಿ ಆಗೋದಿಲ್ಲ. ಅದರಿಂದ ನನಗೆ ಈ ಒಂದು ಹಿನ್ನೆಲೆ, ಈ ಒಂದು ಕಳ್ತನ ಮಾಡಿ ಅಥವಾ ಒಂದು ರೀತಿ ಅಕ್ರಮವಾಗಿ ಸಂಪಾದನೆ ಮಾಡೋದು ನನಗೆ ಬೇಡ. ನಾನೇನಿರೋದು ನೇರವಾಗಿ ದುಡಿತೀನಿ, ನೇರವಾಗಿ ನಾನು ತನಗೆ ಬಂದಂತ ಪಾಲನ್ನ ನಾನು ಪಡ್ಕೊಳ್ತೇನೆ ಅಂತ. ತಿಂದುಂಡು ಮೆರೆವವರ ಮೆರವಣಿಗೆಗಾನು, ತಿಂದುಂಡು ಮೆರೆವವರ ಮೆರವಣಿಗೆಗಾನು ಅಂದ್ರೆ ಮಂತ್ರಿಗಳಾದ ತಕ್ಷಣ ಎಲ್ಲ ಅಕ್ರಮವಾಗಿ ಸಂಪಾದನೆ ಮಾಡ್ತಾರೆ. ಅವರು ತಿಂದು ತೇಗಿ ಮಿಕ್ಕಿದ ಒಂದು ಹಣವನ್ನ ಮೆರೆವವರ ಮೆರವಣಿಗೆಗಾನು ಬಾಯ್ದೆರೆದು ನೋಡ್ಪ ಬೆಪ್ಪಗಾಗಬೇಕೇನು. ಅವ್ರು ಕೊಡ್ತಿದಾರೆ ನಮ್ಗೆ, ಅವ್ರಿಗೆ ಸಹಾಯ ಮಾಡ್ತಿದಾರೆ ಅಂದ್ಬಿಟ್ಟು ನಾನು ಕಾಯ್ತಾನೇ ಇರ್ಬೇಕಾಗತ್ತ. ನಿಮ್ಗೆಲ್ಲ ಗೊತ್ತಿದೆಲ್ಲ, ಈಗೆಲ್ಲ ಪ್ಯಾಕೇಜ್ ಕೊಡ್ತೀವಿ, ವಿಶೇಷವಾದ ಪರಿಹಾರ ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರ 2,000 ಒಂದೊಂದು ಕುಟುಂಬಕ್ಕೆ 2,000 ಅಂತ ಹೇಳ್ತಾ ಇದ್ವಿ. ಅದ್ ನಮ್ಗೆ ತಲುಪುವಷ್ಟರಲ್ಲಿ ನಾವು ಸತ್ತು ಹೋಗಿರ್ತೀವಿ. ಅದನ್ನ ಆ ಪ್ರೊಸೀಜರ್ ನಾವು ಅದನ್ನ ಮುಂದುವರ್ಸ್ಬೇಕಂದ್ರೆ ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕೋಬೇಕು. ಅದಾದ ನಂತರ ನಮ್ಗೆ ಎಷ್ಟು ದಿನಕ್ಕೆ ಬರುತ್ತೋ ಗೊತ್ತಿಲ್ಲ. ಅವ್ರು ಕೊಡ್ತಾರೆ ನಾನು ಕಾಯ್ತಾ ಇರ್ಬೇಕಾ? ನಾನು ಬಾಯಿ ತೆರ್ಕೊಂಡು ಅವ್ರು ಕೊಡ್ತಾರೆ ನಾನು ಕಾಯೋದಿಲ್ಲ. ನಾನು ಕಷ್ಟಪಟ್ಟು ದುಡ್ದು ನಾನು ತಿಂತೀನಿ ಅಂತ ಇಲ್ಲಿ. ಅದೇ ಒಬ್ಬರ ಕೈ ಕೆಳಗೆ ಒಬ್ಬರ ಒಂದು ಹಿಂದಕ್ಕೆ ನಾನು ಯಾವತ್ತು ನಾನು ಬಗ್ಗವನಲ್ಲ ಅಂತ ಇಲ್ಲಿ ಹೇಳೋದು. ಹರಕೆ ಯಾರದು ಹಬ್ಬವಾರಿಗೋ ಅದಾವಗಂ ಸಾಮ್ರಾಜ್ಯ ಕಾಲಿಗನೆಲ್ತೆ ಕುರಿ ಕೊಲೆಗೆ. ಹರಕೆ ಯಾರದು, ಹಬ್ಬಕ್ಕೆ ತಂದ ಹರಕೆ ಕುರಿ, ಬಸವಣ್ಣನ ಒಂದು ಶ್ರೇಷ್ಠವಾದ ವಚನ. ನೀವು ಅದನ್ನ ಓದ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹರಕೆ ಯಾರದು, ಯಾರೋ ಒಂದು ರೀತಿ ನಾನು ಗೆಲ್ತೀನಿ, ನಾನು ಒಂದು ಮಂತ್ರಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಕಟ್ಕೊಳ್ತೇನೆ. ಹಬ್ಬವಾರಿಗೂ ಬೇರೆ ಒಂದು ಜನರ ಒಂದು ಸಂಪ್ರದಾಯಬದ್ಧ ಒಂದು ಹಬ್ಬ, ಅದ್ಯಾರಿಗೂ ಅದಾವಗಂ ಸಾಮ್ರಾಜ್ಯ ಕಾಲಿಗನಲ್ತೆ, ಅದಾವಗಂ ಸಾಮ್ರಾಜ್ಯ ಕಾಲಿಗನಲ್ತೆ, ಸಾಮ್ರಾಜ್ಯವೆನ್ನುವ ಮಾರಿಗೆ ಬಲಿ ಕೊಡುವ ಕುರಿ ನಾನಾಗಲ್ಲ. ಅಂದ್ರೆ ನಾನು ಮಂತ್ರಿ ಆಗ್ತಿಬಿಟ್ಟು ಕೆಲವರೆಲ್ಲ ಬೇರೆ ಬೇರೆ ದಾನ ಧರ್ಮಗಳು ಮಾಡ್ಬಿಡ್ತಾರೆ. ದೇವಸ್ಥಾನಗಳು ಹೋಗಿ ನಾನು ಮಂತ್ರಿ ಆಗ್ಬೇಕಂತ ಒಂದು ರೀತಿ ಪೂಜೆ ಮಾಡಿಸ್ಕೊಂಡು ಅಥವಾ ದಾನ ಧರ್ಮ ಮಾಡೋದು. ಈ ರೀತಿ ಮಾಡುವಂತಹ ಸಾಮ್ರಾಜ್ಯ ಎಂಬ ಮಾರಿಗೆ ನಾನು ಕುರಿ ಕೊಲೆಗೆ, ಅಂದ್ರೆ ಈ ಸಾಮ್ರಾಜ್ಯ ಎಂಬ ಮಾರಿಗೆ ಕುರಿನ ಹೇಗೆ ಬಲಿ ಕೊಡ್ತಿದ್ರು ಆ ರೀತಿ ನಾನ್ ಮಾತ್ರ ಬಲಿ ಆಗೋದಿಲ್ಲ. ಅದಕ್ಕೆ ಯಾರದು ಹಬ್ಬ ಯಾರಿಗೋ ಅವ್ರು ಮಾಡಿದಂತ ಒಂದು ರೀತಿ ಅಕ್ರಮವಾದ ಸಂಪಾದನೆಗೆ ನಾನು ಕುರಿಯಾಗಿ ಬಲಿ ಆಗೋದಿಲ್ಲ. ಅದ್ರಿಂದ ಅಂತ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಹೇಳುವಂಥದ್ದು. ಅಂದ್ರೆ ಅವರು ದುಡಿದು ಅಥವಾ ದುಡಿಯೋಕ್ಕಿಂತ ಬಿಟ್ಟು ಅಕ್ರಮವಾಗಿ ಸಂಪಾದನೆ ಮಾಡ್ದಲ್ಲ, ಅದಕ್ಕೆ ನಾನು ಹೊಣೆಗಾರನಲ್ಲ, ನಾನು ಆ ಕುರಿಯ ನನ್ನ ಕೊಲೆಗೆ ಬಲಿ ಆಗೋದಿಲ್ಲ ಅಂತ ಹೇಳ್ತಾರಂಥದ್ದು. ಕುಯ್ಗುರಿಯನೆಂತಂತೆ ಸಾವು ಬದುಕಿನ ನಡುವೆ, ಅಂದ್ರೆ ಬಲಿ ಪಶುವಾದ ಕುರಿಯನ್ನು ಹೇಗೆ ಕತ್ತರಿಸುವರೋ ಹಾಗೆ ನಾನು ಒಂದು ರೀತಿ ನಮ್ಗೆ ಉದಾಹರಣೆ ನೋಡ್ಬೋದು. ಒಂದು ಕುರಿಯನ್ನ ಕಟ್ ಮಾಡೋದ್ರಲ್ಲಿ ದೇವರಿಗೆ ಅಥವಾ ಇದಕ್ಕೆ ನಾವು ಬಲಿ ಕೊಡೋದ್ ಸಮಯದಲ್ಲಿ ಆ ರುಂಡವನ್ನ ಬೇರ್ಪಡಿಸಿದಾಗ ಅದು ಒದ್ಲಾಡುತ್ತೆ. ಆ ಒದ್ಲಾಡೋ ಒಂದು ಹಿನ್ನೆಲೆಯಲ್ಲಿ ಇರುವಂಥದ್ದು ಕುಯ್ಗುರಿಯನೆಂತಂತೆ ಸಾವು ಬದುಕಿನ. ನಮ್ಗೆ ಅದು ರುಂಡವನ್ನ ಕತ್ತರಿಸಿದಾಗ ಅದನ್ನು ಆ ಒಂದು ಏನು ಬದುಕಿರುತ್ತೆ, ಕೊನೆಗೊಂದು 5 ನಿಮಿಷ 10 ನಿಮಿಷ ಅದು ಸಾವನ್ನ ಅನುಸದ್ದು. ಅಂದ್ರೆ ಈ ಸಾವು ಬದುಕಿನ ನಡುವೆ ಕರುಣೆ ಗರಗಸದಿಂದ ಸೀಳುವವರು ಬೆಲೆಗೆ, ಕರುಣೆ
ಗರಗಸದಿಂದೆ, ಗರಗಸವನ್ನು ಬಳಸಿ ಹೇಗೆಂದ್ರೆ ಆ ಅಯ್ಯೋ ಆ ತರ ಆಗೋಯ್ತು, ಈ ಸಲ ನನ್ನ ಗೆಲ್ಸ್ಬಿಟ್ರೆ ನಿಮ್ಗೆ ಏನಾದ್ರು ಒಂದು ಕೆಲಸ ಮಾಡ್ತೇನೆ ಅಂದ್ಬಿಟ್ಟು ಕರುಣೆಯಿಂದ ನಮ್ಮನ್ನ ಒಂದ್ ರೀತಿ ಕುರಿಯನ್ನ ಕಟ್ ಮಾಡಿದಾಗ ಹೆಂಗೆ ಅದು ಒದ್ದಾಡುತ್ತೋ ಆ ರೀತಿ ನಮ್ಮನ್ನ ಒಂದ್ ರೀತಿ ಕತ್ತರಿಸಿ, ಅಂದ್ರೆ ನಮ್ಮನ್ನ ಒಂದು ಇಡೀ ನಮ್ಮ ವ್ಯಕ್ತಿತ್ವನ ಗರಗಸದಂತೆ ನಮ್ಮನ್ನ ಕತ್ತರಿಸಿ ಇಲ್ಲಿ ನಮ್ಮನ್ನ ಸಾಯಿಸ್ತಾರೆ ಅಂತ ಇಲ್ಲಿ ನೋಡುವಂಥದ್ದು. ಈ ಒಂದು ಹಿನ್ನೆಲೆ ಇಟ್ಕೊಂಡ್ರೆ ನಮ್ಗೆ ಈ ಸಾಮ್ರಾಜ್ಯ ಅಥವಾ ಪ್ರಜಾಪ್ರಭುತ್ವದೇ ಒಂದು ಏಸಿಗೆ ಆಗೋಗುತ್ತೆ ಅಂತ ನೋಡುವಂಥದ್ದು. ಸಾಕೆನೆಗೆ ಸಾಕಯ್ಯ ಸಾಮ್ರಾಜ್ಯ ಪೂಜೆ, ಸಿಡಿ ಮದ್ದಿ ನಕ್ಷತೆಗೆ ಗುಂಡು ಚೆರೆಲಾಜೆ. ಸಾಕಯ್ಯ ಸಾಕು, ಸಾಕಯ್ಯ ಸಾಕೆನೆಗೆ ಸಾಕಯ್ಯ, ಈ ಸಾಮ್ರಾಜ್ಯ ಈ ಪ್ರಜಾಪ್ರಭುತ್ವ ಇವ್ರು ನಮ್ಮನ್ನ ಒಂದು ನಾವೆಲ್ಲ ರೈತರ ಒಂದು ಹಿನ್ನೆಲೆಗೆ ಬಂದಿದೀವಿ ಅಂತ ಹೇಳ್ಕೊಂತ ಬಂದ್ರು ಸಹ ನಮ್ಮನ್ನೇ ಇಲ್ಲಿ ಸಾಯಿಸ್ತಾ ಹೋಗ್ತಿರೋದು. ನಮ್ಮ ಒಂದೇ ಒಂದು ಸ್ವಂತ ಜಮೀನನ್ನ ಅಕ್ರಮವಾಗಿ ಅದನ್ನ ಕಬಳಿಸ್ಕೊಂಡು ಬೇರೆಯವರಿಗೆ ಬಾಡಿಗೆ ಕೊಡುವಂಥದ್ದು, ಅಂದ್ರೆ ನೀರಾವರಿ ಭೂಮಿಯನ್ನ ಕಿತ್ಕೊಂಡು ನಮ್ಗೆ ಒಂದ್ ರೀತಿ ಮರಳು ಭೂಮಿ ಕೊಡುವಂಥದ್ದು, ಅಥವಾ ರಸ್ತೆ ಮತ್ತು ಡಾಂಬರೀಕರಣಕ್ಕಾಗಿ ಜಮೀನುಗಳನ್ನ ಅಕ್ರಮವಾಗಿ ತಗೊಳ್ಳುವಂಥದ್ದು. ಇವೆಲ್ಲ ಸಾಕು ನನಗೆ, ಸಾಕಯ್ಯ ಸಾಕು ಅಂತ ಹೇಳ್ತಾವ. ಸಿಡಿಮದ್ದಿ ನಕ್ಷತೆಗೆ ಅಕ್ಷತೆಯಂತೆ ಸುರಿಯುವ ಸಿಡಿಮದ್ದುಗಳಿಗೆ ಅಂತ ಇಲ್ಲಿ ಅಕ್ಷತೆಗಳಂತೆ ಸಿಡಿಯುವ ಈ ಒಂದು ಮದ್ದುಗಳಿಗೆ ನಾನು ನಮ್ಮನ್ನ ಆ ರೀತಿ ಚೆರೆಲಾಜೆ ಅಂತ ನೋಡುವಂಥದ್ದು. ಇಲ್ಲಿ ಚೆರೆಲಾಜೆ ಅಂದ್ರೆ ಇಲ್ಲಿ ಭತ್ತದ ಹರಳು, ಚೆರೆ ಅಂದ್ರೆ ಇಲ್ಲಿ ಭತ್ತದ ಅಳಿನಂತೆ ಬಂದೂಕಿನಿಂದ ಆರಿಸುವ ಸಿಡಿಮದ್ದು. ಅದರಲ್ಲಿ ರವೆ ಅಥವಾ ಗಸಗಸೆ ರೂಪದಲ್ಲೇ ಇರುವಂತದ್ದು. ಅದನ್ನ ಹಾಕಿದ್ರೆ ಆ ರೀತಿ ನಮ್ಮನ್ನ ಕೊಳ್ತಿದ್ದಾರೆ ಅಂತ ಇಲ್ಲಿ ಇರುವಂತದ್ದು. ಸಾಕನೆಗೆ ಸಾಕಯ್ಯ, ಈ ಸಾಮ್ರಾಜ್ಯನದೇ ಒಂದ್ ರೀತಿ ಒಂದು ವ್ಯಭಚಾರದ ಒಂದು ಇದರಲ್ಲಿ ಆಗೋಗಿದೆ. ಇಲ್ಲಿ ಸತ್ಯವಂತರಿಗೆ ಜಾಗ ಇಲ್ಲ, ಸತ್ಯವಂತರಿಗೆ ಇಲ್ಲಿ ಕಾಲ ಇಲ್ಲ. ಏನಿದು ಮೋಸ ವಂಚನೆ ಮಾಡೋರಿಗಷ್ಟೇ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಕಾಲ ಅಂತ ಇರುವಂಥದ್ದು. ರೈತರ ಅಂತರಿಗೆ ಅಲ್ಲಿ ಬದುಕು ಅನ್ನೋದೇ ಇಲ್ಲ ಅಂತ ಹೇಳುವಂಥದ್ದು. ನೇಗಿಲಿನ ಮೇಲಾಣೆ ಬಸವಗಳ ಮೇಲಾಣೆ, ನೆತ್ತರಿಲ್ಲದೆ ಸುಕ್ಕಿ ಸೊರಗಿದಿನ್ನಾನೆ. ನೇಗಿಲು ಒಂದು ಬಡ ಕುಟುಂಬದ ಒಂದು ಬಡ ರೈತನ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುವಂತಹ ಪ್ರಮುಖವಾದ ಪ್ರಾಧಾನ್ಯತೆ ವಹಿಸುವಂಥದ್ದು ನೇಗಿಲು. ಆ ನೇಗಿಲಿನ ಮೇಲಾಣೆ ಬಸವಗಳ ಮೇಲಾಣೆ. ಬಸವಗಳ ಅದರಲ್ಲಿ ಎತ್ತು, ಅಂದ್ರೆ ಯಾವುದೇ ಒಂದು ರೈತನ ಕುಟುಂಬದಲ್ಲಿ ಈ ನೇಗಿಲು ಮತ್ತು ಎತ್ತುಗಳಿಗೆ ಪ್ರಮುಖವಾದ ಒಂದು ಸ್ಥಾನಮಾನ ಇದ್ದೇ ಇರುತ್ತೆ. ಅಂತ ಬಸವಣ್ಣ ಅಥವಾ ಅಂತ ಎತ್ತುಗಳು ಮತ್ತು ಅಂತ ನೇಗಿಲಿನ ಮೇಲಾಣೆ, ನೆತ್ತರಿಲ್ಲದ ಸುಕ್ಕಿ ಸೊರಗಿದಿದ್ದೇನೆ. ಅಂದ್ರೆ ನನ್ನ ರಕ್ತವನ್ನ, ಇಡೀ ರಕ್ತವನ್ನ ಸುಕ್ಕಿ ಅಂದ್ರೆ ಸೊರಗೋದು ಸಹ ನಾನಿಲ್ಲಿ ಸೊರಗಿರುವೆ ನನ್ನಾಣೆ. ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನನಗೆ ಸಹಾಯ ಮಾಡ್ತಾರೆ, ನನಗೆ ಅದ್ರ ಬಗ್ಗೆ ನಂಬಿಕೆನಿಲ್ಲ, ಅದೆಲ್ಲ ಬರೀ ಮೋಸ ಅಂತ ಹೇಳುವಂಥದ್ದು. ಸಾಮ್ರಾಜ್ಯ ಶೂರ್ಪನಖಿ ಮೋಹಿನಿಯ ರೂಪಕ್ಕೆ. ನೋಡಿ, ಈ ಪ್ರಜಾಪ್ರಭುತ್ವ ಸರ್ಕಾರ ಏನಿದ್ರಲ್ಲಿ ಸಾಮ್ರಾಜ್ಯ ಅನ್ನೋದು ಶೂರ್ಪನಖಿ ಆಗೋಗಿದೆ. ಮೋಹಿನಿಯ ರೂಪಕ್ಕೆ ಅಂದ್ರೆ ಅವರು ಪ್ರತಿ 5 ವರ್ಷಕ್ಕೊಂದ್ಸರಿ ಬಂದ್ಬಿಟ್ಟು ನಮ್ಮಕ್ಕೆ ಒಂದು ಓಟಿಗೆ 2,000 3,000 ಕೊಟ್ಬಿಟ್ಟು ನಮ್ಮನ್ನ ಮರಳು ಮಾಡಿ ಓಟ್ ಹಾಕ್ಸ್ಕೊಳ್ತಾರಲ್ಲ, ಆ ರೀತಿ ಆಗೋಗಿದೆ ಈ ಸಾಮ್ರಾಜ್ಯ ಅನ್ನೋದು ಅಥವಾ ಈ ಪ್ರಜಾಪ್ರಭುತ್ವ ಅನ್ನೋದು ಶೂರ್ಪನಖಿ ಆಗೋಗಿದೆ. ಮತ್ತೆ ಈ ಮೋಹಿನಿಯ ರೂಪಕ್ಕೆ ಮರುಳಾಗನೆಂದಿಗೂ, ನಾನು ಅಂತವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಟ್ಬಿಟ್ಟು ಓಟ್ ಹಾಕಂತ ಹೇಳ್ತಾರ, ಅಂತವ್ರು ಹೇಳಿದ ತಕ್ಷಣ ನನಗೆ ನಾನು ಅವರ ಪರವಾಗಿ ನಾನು ಮರುಳಾಗೋದಿಲ್ಲ. ನಾನೇನಿದ್ರು ಮರುಳಾಗನೆಂದಿಗೂ ಸೀತೆ ಮೇಲಾಣೆ. ನೋಡಿ, ಇಲ್ಲಿ ರೈತ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರಮುಖವಾದ ಒಂದು ಆಣೆ ಮತ್ತು ಪ್ರಮಾಣ ಭಾಷೆ ಮಾಡೋದು. ನೋಡಿ, ಇದುವರೆಗೂ ರಾಮಾಯಣ ಮಹಾಭಾರತ ಕಥೆಗಳಲ್ಲಿ ನಮ್ಗೆ ಬೇರೆ ಬೇರೆ ಎಲ್ಲಾ ವ್ಯಕ್ತಿಗಳ ಹೆಸರು ತುಂಬಾ ಪ್ರಚಾರ ಇತ್ತು, ಅಂದ್ರೆ ದಾನ ಧರ್ಮದಲ್ಲಿ ಶ್ರೇಷ್ಠತೆಯಲ್ಲಿ. ಆದ್ರೆ ಇಲ್ಲಿ ಸೀತೆಯನ್ನೇ ಏಕೆಯಲ್ಲಿ ಹೆಸರು ತಂದ ಅಂತ ನಾವು ನೋಡ್ತಾ ಹೋದ್ರೆ, ಇಲ್ಲಿ ನೇಗಿಲು ಮತ್ತು ಬಸವಗಳು ಅಂದ್ರೆ ರೈತನಿಗೆ ಮುಖ್ಯವಾಗಿ ಬೇಕಾಗಿರೋದು ನೇಗಿಲು ಮತ್ತು ಎತ್ತುಗಳು ಮತ್ತು ಅವನು ಉಳುಕ್ಕೆ ಬೇಕಾದ ಒಂದು ಜಾಗ ಅಥವಾ ಒಂದು ಪ್ರದೇಶ. ಇಲ್ಲಿ ನೇಗಿಲನ್ನ ಉಳುಮೆ ಮಾಡಿದ ಸಮಯದಲ್ಲಿ ಸಿಕ್ಕಿದಂತಹ ಭೂಮಿ ತಾಯಿಯ ಮಗಳು ಸೀತೆಯಾಗಿದ್ದಾಳೆ. ಅಂದ್ರೆ ಸೀತೆಯನ್ನದಲ್ಲಿ ತನ್ನ ತಾಯಿಯಾಗಿ ಇಲ್ಲಿ ರೈತ ಅದನ್ನ ಬಳಸೋದು ರೂಪಕವಾಗಿ ಅಥವಾ ಒಂದು ನಿದರ್ಶನವಾಗಿ ಬಳಸ್ಕೊಂಡಿರೋದಕ್ಕೋಸ್ಕರ ಇಲ್ಲಿ ಸೀತೆಯ ಮೇಲಂದ್ರೆ ಈ ಭೂಮಿ ತಾಯಿಯ ಮೇಲೆ ಆಣೆ ಮಾಡ್ತೀನಿ, ಈ ಸಾಮ್ರಾಜ್ಯ ಅಥವಾ ಈ ಪ್ರಜಾಪ್ರಭುತ್ವ ಸರ್ಕಾರ ಜನರು ಯಾರೇ ಬಂದು ನನಗೆ ಮರಳು ಮಾಡಿದ್ರು ಸಹ ನಾನಂತೂ ಮರಳಾಗೋದಿಲ್ಲ, ನಾನೇನಾದ್ರು ರೈತನಾಗಿನೇ ನಾನು ಹೇಳ್ತೀನಿ ಅಂತ ಇಲ್ಲಿ ಹೇಳುವಂಥದ್ದು. ಶೂರ್ಪನಖಿ ಮೋಹಿನಿಯ ರೂಪಕ್ಕೆ ಶೂರ್ಪನಖಿ
ಮರುಳಾಗದೆಂದಿಗೂ ಸೀತೆ ಮೇಲಾಣೆ ಬಡತನದ ಗೊಬ್ಬರವನನು ದಿನಂ ಈರಿ ಹಿಡಿಸದೋ ಸಾಮ್ರಾಜ್ಯ ಸಿರಿಯ ಕಸ್ತೂರಿ. ಬಡತನದ ಗೊಬ್ಬರವನನು ದಿನಂ ಈರಿ ಹಿಡಿಸದೋ ಸಾಮ್ರಾಜ್ಯ ಸಿರಿಯ ಕಸ್ತೂರಿ. ನೋಡಿ, ಕೊನೆಗೆ ರೈತ ನನಗೆ ಶ್ರೀಮಂತಿಕೆಯ ಒಂದು ಲಾಲನೆ ಪಾಲನೆ, ಅವ್ರಿಗೆ ಮೋಜು ಮಸ್ತಿ ಅದ್ಯಾವ್ದು ನನಗೆ ಬೇಡ. ನನಗೆ ಈ ಬಡತನ ಇದ್ರೂ ಸಹ ನನಗೆ ಗೊಬ್ಬರನೇ ಶ್ರೇಷ್ಠ ಆಗುತ್ತದೆ. ಆ ಗೊಬ್ಬರದ ಒಂದು ಅನುದಿನವೂ ನಾನು ಅದರ ವಾಸನೆಯನ್ನ ಹೀರಿ ಅದರ ವಾಸನೆಯನ್ನ ಹೀರ್ಕೊಂಡು ನಾನು ನನ್ನ ಒಂದು ಹೊಲದಲ್ಲಿ ಚೆಲ್ತಾ, ಆ ಗೊಬ್ಬರವನ್ನು ಚೆಲ್ತಾ ಅದರಿಂದ ಬಂದಂತ ಫಸಲನ್ನ ನಾನು ದುಡಿದು ಅದರಿಂದ ಬಂದಂತ ಒಂದು ಆದಾಯವನ್ನ ಪಡ್ಕೊಂಡು ನಾನು ನನ್ನ ಕುಟುಂಬವನ್ನ, ನನ್ನ ಜೀವನ ನಡೆಸ್ತೀನಿ ಹೊರತು ನಾನು ಯಾವತ್ತಿನಷ್ಟೇ ಸಾಮ್ರಾಜ್ಯ ಸಿರಿಯ ಅಂದ್ರೆ ಒಂದು ಹೆಗ್ಗಳಿಕೆ, ಹೊಗಳಿಕೆ ಅಥವಾ ಒಂದು ಅಂತಸ್ತು, ಐಶ್ವರ್ಯಕ್ಕೆ ನಾನು ಯಾವತ್ತೂ ಸಹ ನನಗೆ ಅದು ಬೇಕಾಗಿಲ್ಲ, ನನಗೆ ಅದು ಇಡ್ಸೋದಿಲ್ಲ. ನನಗೇನಿದ್ರು ಬಡತನ ಇದ್ರು ಸಾಕು, ಬಡತನ ಇದ್ರೂ ಸಹ ಸುಖವಾಗಿ ಬದುಕುವಂತ, ಸುಖವಾಗಿ ಜೀವನ ನಡೆಸುವಷ್ಟೇ ನನಗೆ ಆಯುಸಿದ್ರೆ ಸಾಕು. ನೀವೆಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು, ಯಾರು ಶ್ರೀಮಂತರಾಗಿದ್ದಾರೋ, ಯಾರು ಶ್ರೀಮಂತದಿಂದ ಬದುಕ್ತಿರೋ ಯಾರಿಗೂ ಸಹ, ಎಲ್ಲರಿಗೂ ಸಹ ಒಂದಲ್ಲ ಒಂದು ರೀತಿ ರೋಗಗಳು, ಕಾಯಿಲೆಗಳು ಇದೆ. ಆದ್ರೆ ಕಷ್ಟಪಟ್ಟು ದುಡಿದು ತಿನ್ನುವಂತ ರೈತನಿಗೆ ಎಲ್ಲೂ ಸಹ ರೋಗ ಅನ್ನೋದು ಬರೋದಿಲ್ಲ. ಆದ್ರೆ ಯಾರ್ಯಾರು ಸೋಂಬೇರಿಗಳಾಗಿ, ಸುಖಿಗಳಾಗಿ, ಸೋಮಾರಿಗಳಾಗಿರ್ತಾರೋ ಅಂತವ್ರಿಗೂ ಸಹ ರೋಗ ಬರೋದು ನಮ್ಗೆ ಗೊತ್ತಿರುತ್ತೆ. ನಿಮ್ಗೆಲ್ಲ ನೋಡ್ಬೋದು, ನೀವೆಲ್ಲ ಊರುಗಳಲ್ಲಿ ನೋಡಿರ್ಬೋದು, 80 ವರ್ಷ 90 ವರ್ಷ ಬದುಕಿರುವಂತಹ ಅನೇಕ ಮುದುಕಿಯರು ಅಥವಾ ಅಜ್ಜಂದ್ರು ಈಗಲೂ ಒಂದೊಂದು ಮುದ್ದೆ ಊಟವನ್ನ ಮಾಡ್ತಾರೆ. ಈಗ ಬರುವಂತಹ ಜನರೇಷನ್ ಅವ್ರಿಗೆ ಅರ್ಧ ಮುದ್ದೆ ಊಟ ಮಾಡೋಕ್ಕೂ ಸಹ ಆಗಲ್ಲ, ಅಷ್ಟರ ಮಟ್ಟಿಗೆ ಅವರು ಕಷ್ಟಪಟ್ಟು ದುಡಿದಿರಂತ. ಈ ರೀತಿ ಈ ಒಂದು ಹಿನ್ನೆಲೆಯಲ್ಲಿ ರೈತನ ದೃಷ್ಟಿ ಅನ್ನೋದು ಬಹು ಮುಖ್ಯವಾಗಿ, ನನಗೆ ಏನೇ ಆದ್ರೂ ಸಹ ನಾನು ರೈತನ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾನು ನನ್ನ ಕಾಯಕ ಏನಾದ್ರು ದುಡಿಬೇಕು. ಆ ದುಡಿದಂತ ಬಂದಂತಹ ಒಂದು ಫಸಲಿನ ಆದಾಯವನ್ನ ಅದು ನೇರವಾಗಿ ದುಡಿದು ತಿನ್ನುವಂತ ಒಂದು ಅಧಿಕಾರ ನನಗಿರಬೇಕು ಹೊರತು ನಾನು ಯಾವತ್ತಿನಷ್ಟೇ ಇನ್ನೊಬ್ಬರ ಕೈ ಕಾಲಲ್ಲಿ, ಇನ್ನೊಬ್ಬರ ಒಂದು ಬಳಿ, ಅವರ ಪಾದದ ಕೆಳಗಡೆ ಇರುವ ಒಂದು ಯೋಗ್ಯತೆ ನನಗೆ ಬೇಡ. ನಾನೇ ರಾಜ ಆಗಿರ್ಬೇಕು, ನಾನೇ ಇಲ್ಲಿ ಒಡೆಯನಾಗಿರ್ಬೇಕು. ಅದು ಬಿಟ್ಬಿಟ್ಟು ಶ್ರೀಮಂತರು ಅಥವಾ ಪ್ರಜಾಪ್ರಭುತ್ವದ ಮಂತ್ರಿಗಳು, ರಾಜಕೀಯದವರು ಅವರ ಒಂದು ಅವರ ಒಂದು ಬಕೆಟ್ ಹಿಡಿತೀವಿ ಅಂತ ಹೇಳ್ತೀವಲ್ಲ, ಆ ರೀತಿ ನನಗೆ ಅಂತ ಒಂದು ಬದುಕು ನನಗೆ ಬೇಡ ಅಂತ ಇಲ್ಲಿ ರೈತ ತನ್ನ ಒಂದು ಚಿತ್ತ ಮನಸ್ಸಿನಲ್ಲಿ ಅವನು ರೈತ ಹೇಗಿರ್ಬೇಕು ಅದನ್ನೇ ಇಲ್ಲಿ ಹೇಳ್ತಾ ಹೋಗಿರೋದು. ಇದು ಕುವೆಂಪು ಅವರ ಒಂದು ದೃಷ್ಟಿಕೋನದಲ್ಲಿ ರೈತ ಹಿಂಗೆ ಬದುಕ್ಬೇಕು ಅಂತ ಹೇಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೇನಾದ್ರು ನಿಮ್ಗೆ ಒಂದು ಉದಾಹರಣೆ ಅಥವಾ ವಿಮರ್ಶೆ ಮಾಡ್ತಾ ಹೋದ್ರೆ, ಪ್ರಸ್ತುತ ರೈತರ ಆತ್ಮಹತ್ಯೆಗಳು, ಆ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಾಗೆ ಬದುಕಿದಂತ ಸಮಯದಲ್ಲಿ ಅವ್ರಿಗೊಂದಷ್ಟು ದುಡ್ಡು ಕೊಟ್ಟು ಏನಾದ್ರು ಸಾಲವನ್ನ ಮನ್ನಾ ಮಾಡಿದ್ರೆ ಅವ್ರು ಇನ್ನಷ್ಟು ದಿನ ತಮ್ಮ ಒಂದು ವೃತ್ತಿಯನ್ನ ಮುಂದುವರಿಸ್ತಾ ಹೋಗ್ತಿದ್ರು. ಆದ್ರೆ ಆ ರೈತ ಸಾಲವನ್ನ ಕಟ್ಟಕ್ಕಾಗದಿರ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ನೀವು ಈ ಒಂದು ಕವಿತೆ ಇಟ್ಕೊಂಡು ನೀವು ಯೋಚನೆ ಮಾಡ್ತಾ ಹೋದ್ರೆ ಈ ಕವಿತೆಯ ಒಂದು ವಿಶಾಲವಾದ ಅರ್ಥವನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ನೀವು ವಿಚಾರಣೆ ಮಾಡ್ಬೋದು. ಈ ಒಂದು ಹಿನ್ನೆಲೆ ನೋಡ್ತಾರೆ, ವಿಮರ್ಶಾತ್ಮಕವಾಗಿ ನಾವು ಈ ಕವಿತೆ ನೋಡ್ತಾರೆ, ಪ್ರಸ್ತುತ ಸಮಾಜ ಹೇಗೆ ನಮ್ಮನ್ನ ಕಾಡ್ತಿದೆ, ಈ ಸಮಾಜಕ್ಕೆ ಮತ್ತು ಈಗಿನ ನಗರವಾಸಿಗಳಿಗೆ ಹೇಗೆ ಈ ರೈತರ ಒಂದು ದೃಷ್ಟಿಕೋನ ಹೇಗೆ ಭಿನ್ನವಾಗಿದೆ ಅಂತ ನೋಡ್ತಾ ಇದ್ರೆ ನಾವು ಈ ಕವಿತೆಯನ್ನ ಇನ್ನಷ್ಟು ಬೇರೆ ರೀತಿಯಲ್ಲಿ ಅದನ್ನ ಚರ್ಚೆಗೆ ಒಳಪಡಿಸಬಹುದು. ಇದು ಇಲ್ಲಿಗೆ ಈ ಒಂದು ತರಗತಿ ಸಹ ಈ ಒಂದು ಪದ್ಯ ಮುಗಿಯುತ್ತೆ. ಗವಿಸಿದ್ದೇಶ್ ಅಟೆಂಡೆನ್ಸ್ ಹಂಗೆ ತಗೊಂಡ್ಬಿಟ್ಟಪ್ಪ. ಸರ್ ತಗೊಂಡಿದ್ದೀನಿ ಸರ್, ಇವಾಗ ತಗೊಂಡಿದ್ದೀನಿ ಸರ್. ಓಕೆ. ಏನಾದ್ರು ಡೌಟ್ಸ್ ಇದೆ ಬೇಕಾದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನನ್ನ ಗ್ರೂಪ್ ಅಲ್ಲಿ ನನಗೆ ಗವಿಸಿದ್ದೇಶ್ಗೆ ಬೇಕಾದ್ರೆ ಏನಾದ್ರು ಡೌಟ್ಸ್ ಇದೆ ಕೇಳಿ, ನಾನು ಬೇಕಾದ್ರೆ ಅವ್ರಿಗೆ ಕಳಿಸ್ತೀನಿ, ಬೇಕಾದ್ರೆ ನೀವು ಗ್ರೂಪ್ ಅಲ್ಲಿ ಹಾಕೋಬಹುದು. ಏನೋ ಡೌಟ್ಸ್ ಇದೆಯಾ? ಈ ಪದ್ಯಕ್ಕೆ ಸಂಬಂಧಪಟ್ಟ ಇದ್ರೆ ಹೇಳ್ತಾರೆ ಸರ್, ನಾನು ನಿಮ್ಗೆ ಕೇಳ್ತೀನಿ ಸರ್. ಓಕೆ ಥ್ಯಾಂಕ್ ಯು ಸರ್. ಕ್ಲಾಸ್